ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪಟ್ಟಣದ ಕ್ರೀಡಾಂಗಣದಲ್ಲಿ ಇಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಜನತಾ ದರ್ಶನ ಕಾರ್ಯಕ್ರಮ ನಡೆಸಿದರು. ರಾಜ್ಯದಲ್ಲಿ ನಮ್ಮ ಸರ್ಕಾರ ಬಂದ ನಂತರ ಪಂಚ ಗ್ಯಾರಂಟಿಗಳಲ್ಲಿ 4 ಗ್ಯಾರಂಟಿ ಪೂರೈಸುವ ಮೂಲಕ ನುಡಿದಂತೆ ನಡೆದಿದ್ದೇವೆ. ಇದೀಗ ಜನರ ಕಷ್ಟ, ದುಃಖ, ದುಮ್ಮಾನಗಳನ್ನು ಆಲಿಸಲು ಜನತಾ ದರ್ಶನ ಮೂಲಕ ಜನರ ಬಳಿಗೆ ಹೋಗಿ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಇದಾಗಿದೆ ಎಂದು ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್, ITBT ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ. ಅವರು ಸೋಮವಾರ ಈ ಭಾಗದ ಮಿನಿ ಮಲೆನಾಡೆಂದೇ ಕರೆಸಿಕೊಳ್ಳುವ ಚಿಂಚೋಳಿ ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಪ್ರಜಾಪ್ರಭುತ್ವ ಎಂದರೆ ಜನರಿಂದ ಜನರಿಗಾಗಿ ಹಾಗೂ ಜನರಿಗೋಸ್ಕರ ಇರುವ ವ್ಯವಸ್ಥೆಯಾಗಿದೆ. ಇದಕ್ಕಾಗಿ ಇಂದು ನಿಮ್ಮ ಸರ್ಕಾರ ನಿಮ್ಮ ಮನೆ ಬಾಗಿಲಿಗೆ ಬಂದಿದೆ ಎಂದ ಅವರು, ಇನ್ನು ಮುಂದೆ ಪ್ರತಿ ತಾಲೂಕಿನಲ್ಲಿ ಪ್ರತಿ ತಿಂಗಳು ಈ ರೀತಿ ಜನತಾ ದರ್ಶನ ಅರ್ಥಾತ್ ಜನಸ್ಪಂದನ ಕಾರ್ಯಕ್ರಮ ಮಾಡಲಾಗುತ್ತದೆ. ಇಡೀ ದಿನ ನಿಮ್ಮೊಂದಿಗೆ ಇದ್ದು ಸಮಸ್ಯೆಗೆ ಇತಿಶ್ರೀ ಹಾಡಲಾಗುತ್ತದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಸಮಸ್ಯೆ ಹೊತ್ತು ಕ್ಷೇತ್ರ, ಜಿಲ್ಲೆಯ ಜನ ಬೆಂಗಳೂರು ಅಲೆಯುವುದನ್ನ ತಪ್ಪಿಸಲು ಮತ್ತು ಸಾರ್ವಜನಿಕರ ಸಮಯ ಉಳಿಸಲು ಜನಸ್ಪಂದನ ಕಾರ್ಯಕ್ರಮ ಆಯೋಜಿಸಿದೆ. ಇನ್ನು ಕಲಬುರಗಿ ಜಿಲ್ಲೆಯಲ್ಲಿ ಇದಕ್ಕೆ ಪೂರಕವಾಗಿ ಮೊಬೈಲ್ ಮೂಲಕವೇ ತಮ್ಮ ಸಮಸ್ಯೆ ದಾಖಲಿಸಲು ಈಗಾಗಲೇ ಕಲಬುರಗಿ ಕನೆಕ್ಟ್ ಜಾರಿಗೊಳಿಸಿದೆ. ಕಳೆದ 1 ತಿಂಗಳ ಅವಧಿಯಲ್ಲಿ ಈ ತಂತ್ರಾಂಶದಲ್ಲಿ ಸಲ್ಲಿಕೆಯಾದ 560 ಅರ್ಜಿಗಳಲ್ಲಿ 300ಕ್ಕೂ ಹೆಚ್ಚು ಇತ್ಯರ್ಥಗೊಳಿಸಿದೆ. ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಸಹ ಜಾರಿಗೆ ತರಲಾಗಿದೆ. ಇಲ್ಲಿಯೂ ಇದುವರೆಗೆ 900 ಜನರು ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಜನರೊಂದಿಗೆ ಸ್ಪಂದಿಸುತ್ತಿರುವ ರೀತಿ ದಾಖಲಿಸಿದ್ದಾರೆ. ಪ್ರಜಾಧ್ವನಿಯಾಗಿ ನಮ್ಮ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಎಂದರು. ಪಂಚ ಗ್ಯಾರಂಟಿಗಳು ಮಹಿಳಾ ಸಬಲೀಕರಣದ ಜೊತೆಗೆ ರಾಜ್ಯದ ಜನರಲ್ಲಿ ಆರ್ಥಿಕ ಸ್ಥಿರತೆ ಕಾಪಾಡುವ ಉದ್ದೇಶ ಹೊಂದಿದೆ. ಶಕ್ತಿ ಯೋಜನೆಯಡಿ ಪ್ರತಿದಿನ ರಾಜ್ಯದಲ್ಲಿ 65 ಲಕ್ಷ ಜನ ಉಚಿತ ಪ್ರಯಾಣ ಮಾಡುತ್ತಿದ್ದಾರೆ. 200 ಯೂನಿಟ್ ಉಚಿತ ವಿದ್ಯುತ್ ಲಾಭ ಸಿಗುತ್ತಿದೆ. ಗೃಹಲಕ್ಷ್ಮಿಯಲ್ಲಿ ನೀಡಲಾಗುತ್ತಿರುವ 2,000 ರೂಪಾಯಿ ಮಕ್ಕಳ ಮನೆ ಪಾಠ, ಕುಟುಂಬ ನಿರ್ವಹಣೆಗೆ ಅನುಕೂಲವಾಗಿದೆ. ಅನ್ನಭಾಗ್ಯ ಯೋಜನೆ ಬಹುಜನರ ಹಸಿವು ನೀಗಿಸಿದೆ ಎಂದರು. ನಮ್ಮ ಸರ್ಕಾರ ದಾಖಲೆ ಪ್ರಮಾಣದಲ್ಲಿ ಈ ಬಾರಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಗಾಗಿ KKRDB ಮಂಡಳಿಗೆ 5,000 ಕೋಟಿ ರೂಪಾಯಿ ಘೋಷಿಸಿ 3,000 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಕೇವಲ ಚಿಂಚೋಳಿ ಅಷ್ಟೇ ಅಲ್ಲ, ಕಲಬುರಗಿ ಜಿಲ್ಲೆ ಸೇರಿ ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ತಾವು ಬದ್ಧ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಈ ಪ್ರದೇಶದಲ್ಲಿ ಮೊದಲನೆಯ ಹಂತವಾಗಿ 400 ಗ್ರಾಮ ಪಂಚಾಯಿತಿಯಲ್ಲಿ ತಲಾ 30 ಲಕ್ಷ ವೆಚ್ಚದಲ್ಲಿ ಸಮುದಾಯ ಶೌಚಾಲಯ ನಿರ್ಮಿಸಲಾಗುತ್ತಿದೆ. ಇದರ ನಿರ್ವಹಣೆ ಗ್ರಾಮ ಪಂಚಾಯಿತಿ ಮಾಡಬೇಕು. ಹಿಂದೆಯೂ ಅನೇಕ ಶೌಚಾಲಯ ಕಟ್ಟಡ ನಿರ್ಮಿಸಲಾಗಿದ್ದರೂ ನಿರ್ವಹಣೆ ಇಲ್ಲದ ಕಾರಣ ಯಶ ಕಂಡಿಲ್ಲ. ಇದು ಯಶಸ್ವಿಯಾಗಬೇಕಾದರೆ ಜನರ ಸಹಕಾರದ ಅವಶ್ಯಕತೆ ತುಂಬಾ ಇದ್ದು ಜಿಲ್ಲಾ ಪಂಚಾಯತ್ ಸಿಇಒ ಇದರ ನಿರ್ವಹಣೆಯ ಜವಾಬ್ದಾರಿ ಹೊರಬೇಕು ಎಂದು ತಿಳಿಸಿದರು. ಚಿಂಚೋಳಿ ಶಾಸಕರಾದ ಡಾಕ್ಟರ್ ಅವಿನಾಶ್ ಜಾಧವ್ ಮಾತನಾಡಿ, ಡಾಕ್ಟರ್ DM ನಂಜುಂಡಪ್ಪ ವರದಿಯಲ್ಲಿ ಕೊನೆ ಸ್ಥಾನ ಚಿಂಚೋಳಿಗಿದೆ. ಗಡಿ ತಾಲೂಕು ಇದಾಗಿರುವುದರಿಂದ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು. ಚಿಂಚೋಳಿ ತಾಲೂಕಿನಿಂದಲೇ ಜನತಾ ದರ್ಶನ ಆರಂಭಗೊಳಿಸಿದ್ದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಧನ್ಯವಾದ ತಿಳಿಸಿದರು. MLC ತಿಪ್ಪಣ್ಣಪ್ಪ ಕಮಕ್ನೂರ್ ಮಾತನಾಡಿ, ಚಿಂಚೋಳಿಯಲ್ಲಿ ಈ ಜನಸ್ಪಂದನ ಕಾರ್ಯಕ್ರಮ ಬಡವರ ಸಮಾವೇಶವಾಗಿ ಪರಿವರ್ತನೆಯಾಗಿದೆ ಎಂದರೆ ತಪ್ಪಾಗಲಾರದು. ಸಚಿವ ಪ್ರಿಯಾಂಕ್ ಖರ್ಗೆ ಎದುರು ಸಮಸ್ಯೆ ಹೇಳಿದರೆ ಅದಕ್ಕೆ ಪರಿಹಾರ ಶಾಶ್ವತ ಎಂದು ನಂಬಿ ಇಲ್ಲಿ ಸಾವಿರಾರು ಜನ ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ಸೇರಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಸರ್ಕಾರದ ಸಂಪುಟದಲ್ಲಿ ಪವರ್ಫುಲ್ ಮಿನಿಸ್ಟರ್ ಇವರಾಗಿದ್ದಾರೆ ಎಂದರು.
ಇದಕ್ಕೂ ಮುನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಾರ್ವಜನಿಕರಿಗೆ ಸರಕಾರಿ ಯೋಜನೆಗಳ ಬಗ್ಗೆ ಅರಿವು ಮೂಡಿಸಲು ತೆರೆಯಲಾದ ಆಹಾರ, ಕೃಷಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ರೇಷ್ಮೆ, ತೋಟಗಾರಿಕೆ, ಪಶುಸಂಗೋಪನೆ, ಅರಣ್ಯ, ಚಿಂಚೋಳಿ ಪುರಸಭೆ, ಕಾರ್ಮಿಕ, ಪೊಲೀಸ್, ಕಂದಾಯ, ವಿಕಲಚೇತನ ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ ಹೀಗೆ ಪ್ರಮುಖ ಇಲಾಖೆಯ ಮಳಿಗೆ ಉದ್ಘಾಟಿಸಿದರು. ಸಾರ್ವಜನಿಕರು ಅರ್ಜಿ ಸಲ್ಲಿಸಲು ಇಲಾಖಾವಾರು 15 ಕೌಂಟರ್ ಸ್ಥಾಪಿಸಲಾಗಿತ್ತು. ಜನತಾ ದರ್ಶನ ಸವಿನೆನಪಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಆದಿಯಾಗಿ ಗಣ್ಯರು ಕ್ರೀಡಾಂಗಣದ ಆವರಣದಲ್ಲಿ ಸಸಿ ನೆಟ್ಟು ನೀರುಣಿಸಿದರು. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಮತ್ತು ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಪಂಕಜ್ ಕುಮಾರ್ ಪಾಂಡೆ, ಡಿಸಿಬಿ ಫೌಜಿಯಾ ತರನ್ನುಂ, ಜಿಲ್ಲಾ ಪಂಚಾಯತ್ ಸಿಇಒ ಭವರ್ ಸಿಂಗ್ ಮೀನಾ, ಎಸ್ಪಿ ಅಡ್ಡೂರು ಶ್ರೀನಿವಾಸಲು, ಡಿಎಫ್ಒ ಸುಮಿತ್ ಕುಮಾರ್, ಕೆಕೆಆರ್ಟಿಸಿ ಎಂಡಿ ಎಂ ರಾಜಪ್ಪ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಸಹಾಯಕ ಆಯುಕ್ತರಾದ ಆಶಪ್ಪ ಪೂಜಾರಿ, ಚಿಂಚೋಳಿ ತಹಶೀಲ್ದಾರರಾದ ಸುಬ್ಬಣ್ಣ ಜಮಖಂಡಿ, ತಾಲೂಕಾ ಪಂಚಾಯತ್ ಇಒ ಶಂಕರ್ ರಾಠೋಡ್ ಸೇರಿದಂತೆ ಇತರೆ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಹಿಂದೂ ಜಾಗರಣ ವೇದಿಕೆ ಕಲಬುರಗಿಯ ವತಿಯಿಂದ ಕಲಬುರಗಿ ನಗರದ ಐತಿಹಾಸಿಕ ಬಹುಮನಿ ಕೋಟೆಯ ಮುಖ್ಯದ್ವಾರದ ಪಕ್ಕದಲ್ಲಿ ಪ್ರತಿಷ್ಠಾಪಿಸಲಾಗಿರುವ 2ನೇ ವರ್ಷದ ಹಿಂದೂ ಮಹಾಗಣಪತಿಯ ದರ್ಶನ ಪಡೆಯಲು ಭಾರತ ಸರ್ಕಾರದ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರು ರವಿವಾರ ಗಣೇಶ ಮಂಟಪಕ್ಕೆ ಭೇಟಿ ನೀಡಿ ಮಹಾಮಂಗಳಾರತಿ ನೆರವೇರಿಸುವುದರ ಮೂಲಕ ಗಣೇಶನ ಆಶೀರ್ವಾದ ಪಡೆದರು. ಕಲಬುರಗಿ ನಗರದ ಐತಿಹಾಸಿಕ ಬಹುಮನಿ ಕೋಟೆಯ ಮುಖ್ಯದ್ವಾರದ ಪಕ್ಕದಲ್ಲಿ ಗಣೇಶ ಚತುರ್ಥಿಯ ಅಂಗವಾಗಿ ಪ್ರತಿಷ್ಠಾಪಿಸಲಾಗಿರುವ ಹಿಂದೂ ಜಾಗರಣ ವೇದಿಕೆ ಕಲಬುರಗಿಯ ಹಿಂದೂ ಮಹಾಗಣಪತಿಯ ಮಂಟಪಕ್ಕೆ ರವಿವಾರ ಭಾರತ ಸರ್ಕಾರದ ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರು ಆಗಮಿಸುವ ಮೂಲಕ ಹಿಂದೂ ಮಹಾಗಣಪತಿಗೆ ವಿಶೇಷ ಮಹಾಮಂಗಳಾರತಿ ನೆರವೇರಿಸಿ ದರ್ಶನ ಪಡೆದರು. ಇದೇ ಸಂದರ್ಭದಲ್ಲಿ ಬೀದರ್ ಜಿಲ್ಲಾ ವಿದ್ಯಾಭಾರತಿ ಪ್ರಮುಖರಾದ ಶರಣು ಪಾಟೀಲ್ ರವರು ಸಂಸ್ಕೃತ ಜ್ಞಾನ ಪರಿಚಯಿಸಿದರು. ಇದೇ ವೇಳೆ ಶ್ರೀ ಮಡಿವಾಳೇಶ್ವರ ಪ್ರೌಢಶಾಲೆ ಬೀದರ್ನ ಮಕ್ಕಳಿಂದ ನಾಟಕ ಪ್ರದರ್ಶನ ಜರುಗಿತು. ಈ ಸಂದರ್ಭದಲ್ಲಿ ಶ್ರೀ ಮಡಿವಾಳೇಶ್ವರ ಪ್ರಾಥಮಿಕ ಶಾಲೆ ಬೀದರ್ನ ಮುಖ್ಯೋಪಾಧ್ಯಾಯರಾದ ಅರ್ಚನಾ ಸಿರಿಗೇರಿ, ಹಿಂದೂ ಜಾಗರಣ ವೇದಿಕೆಯ ಅಧ್ಯಕ್ಷರಾದ ನಾಗೇಂದ್ರ ಕಾಂಡ್, ವಿಶ್ವ ಹಿಂದೂ ಪರಿಷತ್ನ ಕಲಬುರಗಿ ಮಹಾನಗರ ಕಾರ್ಯದರ್ಶಿಗಳಾದ ಅಶ್ವಿನ್ ಕುಮಾರ್ ಸೇರಿದಂತೆ ನಾಗೇಂದ್ರ ಕಾಬಾದ್, ಆನಂದ್ ಪಾಟೀಲ್, ಪ್ರಜ್ವಲ್ ಕೊರಳ್ಳಿ, ಸುಮಿತ್ ಪಾಟೀಲ್, ಸುನಿಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ನಲ್ಲಿ ಇರುವ ಸಪ್ತಗಿರಿ ಆರೆಂಜ್ ಇವರ ವತಿಯಿಂದ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಪ್ರಹ್ಲಾದ್ ಪೂಜಾರಿ ಇವರ ವತಿಯಿಂದ ಅಲಂಕಾರ ಸೇವೆ ನೆರವೇರಿಸಲಾಯಿತು. ಅದೇ ರೀತಿ ಮಹೇಶ್ವರ್ಜಿ ಇವರಿಂದ ಭಜನೆ ಸೇವೆ ನೆರವೇರಿತು. ಕಲಬುರಗಿ ಮಹಾನಗರದಲ್ಲಿ ಹಿಂದೂ ಮಹಾಗಣಪತಿ ಉತ್ಸವ ಬಹಳಷ್ಟು ಜನರ ಉತ್ಸವ ಮತ್ತು ಉಮಂಗದಿಂದ ಆಚರಣೆ ಮತ್ತು ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ಮಾಡಿ ಸಮಾಜ ಒಗ್ಗೂಡಿಸುವುದು ಮತ್ತು ವಿಶೇಷವಾಗಿ ಮಕ್ಕಳಿಂದ ಡ್ರಾಮಾಗಳನ್ನು ಮಾಡಿ ಜನರಿಗೆ ಉತ್ಸವದ ಜೊತೆಯಲ್ಲಿ ಮನರಂಜನೆ ಮಾಡುವುದು ಮತ್ತು ಅರ್ಥಪೂರ್ಣವಾಗಿ ಸಂದೇಶವನ್ನು ರವಾನೆ ಮಾಡುವುದು ಹಿಂದೂ ಜಾಗರಣ ವತಿಯಿಂದ ತುಂಬ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಹೀಗಾಗಿ ಕಲಬುರಗಿ ಮಹಾನಗರ ಜನತೆ ಹಿಂದೂ ಗಣಪತಿಯ ದರ್ಶನವನ್ನು ಪಡೆದು ಎಲ್ಲರಿಗೆ ಉತ್ಸವವನ್ನು ತುಂಬಬೇಕು, ಪ್ರೇರಣೆಯನ್ನು ಕೊಡಬೇಕು ಅನ್ನುವಂಥದ್ದನ್ನು ವಿನಂತಿಯನ್ನು ಮಾಡ್ತೇನೆ.
3 ವರ್ಷದಿಂದ ಮಳೆ ಬೆಳೆ ಇಲ್ಲದೆ ರೈತರು ಸಾಯ್ತಿದ್ರು. ಅದ್ರ ಕಡೆ ಸ್ವಲ್ಪ ಯೋಚನೆ ಮಾಡ್ತಿಲ್ಲ ಈ ರಾಜಕೀಯದವರು. ಈ ಪಕ್ಷದವರು ಆ ಪಕ್ಷದವ್ರನ್ನ, ಆ ಪಕ್ಷದವರು ಈ ಪಕ್ಷದವ್ರನ್ನ ರೆಸಾರ್ಟ್ ಕರ್ಕೊಂಡು ಹೋಗಿ ಡೀಲಿಂಗ್ ಮಾಡೋನೆ ದೊಡ್ಡ ದೇಶದ ಅಭಿವೃದ್ಧಿ ಅನ್ಕೊಂಡಾರೆ. ಅದ್ರ ಕಡೆ ಸ್ವಲ್ಪ ಯೋಚನೆ ಮಾಡ್ತಿಲ್ಲ ಈ ರಾಜಕೀಯದವರು. ಅವರಿಗೆ ಸರಿಯಾದ ಬುದ್ಧಿ ಕಲ್ಸಿಲ್ಲ ಅಂದ್ರೆ ನಾನು ಈ ರೈತ ಚಳುವಳಿಯ ನಾಯಕನೇ ಅಲ್ಲ. ಅಪ್ಪಗೊಟ್ಟೆ ಮಾತ್ಕಣಣ್ಣ, ನೀ ಹೋರಾಟಗಾರನೇ ಅಲ್ಲ. ಹೆಂಗೈತ್ಲ ಮೈಗೆ ಯಾರೇ ಕಣಣ್ಣ, ಹೋರಾಟಕ್ಕೆ ನನ್ನ ಹೆಸರು ನೀನು ಅಂದೆ. ಹಂಗ ಬಾರ್ಲಾ ನೋಡ್ಲಾ ಸೋಮ, ಈ ಹೋರಾಟದ ಹೆಸರಲ್ಲಿ ಸ್ಟ್ರೈಕ್ ಮಾಡಿಸಿ ಎಷ್ಟು ಬರ್ತಷ್ಟೋ ಹಂಗೆ ಬಚ್ಕೊಂಡ್ ಬಿಡ್ಬೇಕು. ಇವತ್ ರಾತ್ರಿನೇ ನನ್ 3 ಕಾರು ನಿನ್ 2 ಕಾರು ತಗೊಂಡು ಬೆಂಗಳೂರಿಗೆ ಹೋಗಿ ಸ್ಟ್ರೈಕ್ ಸ್ಟಾರ್ಟ್ ಮಾಡ್ಬಿಡೋಣ. ಅಡೆ ಕಣಣ್ಣ, ಹಂಗಂತ ಆ ರೈತರನ್ನೆಲ್ಲ ನಮ್ ಕಾರಿಗೆ ಹಚ್ಕೊಂಡ್ ಬರ್ಬೇಡ. ಯಾಕೆ ಅವ್ರು ಬರೋದ್ ಬೇಡವಾ? ಬರ್ಬೇಕು ಕಣ್ಣ, ಅವ್ರಿದ್ರೆ ತಾನೇ ಹೋರಾಟಕ್ಕೊಂದು ಕಳೆ. ಅವ್ರಿಗಂತ್ಲೆ ಉಸ್ತುವಾರಿ ಸಚಿವರಿಗೆ ಫೋನ್ ಮಾಡಿ 200-300 ಪುಷ್ಕಟ್ಟೆ ರೈಲ್ ಕೊಡ್ಸಿ ಒಬ್ಬೊಬ್ಬನ ಹತ್ರನು 500 ರೂಪಾಯಿ ವಸೂಲಿ ಮಾಡ್ತೀನಿ. ಒಳ್ಳೆ ಅಡೆ ಕಣ. ಅದೇನೋ ರೈತರ ಪರವಾಗಿ ಹೋರಾಟ ಮಾಡ್ತಿದ್ದೀರಂತ. ನಿಮಗ ಪುಣ್ಯ ಬರ್ಲಿ, ಮಳಿ ಬೆಳಿ ಬರ್ದ ಭೂಮಿ ಬರಡು ಬಿದ್ದೈತಿ. ಮನ್ಯಾಗ ರೊಟ್ಟಿ ಮಾಡಾಕ ಹಿಟ್ಟಿಲ್ಲ, ಹೆಂಡತಿ ಮಕ್ಕಳು ಉಪವಾಸ ಐತವ್ರ. ಅದಕ್ಕೆ ಮಲ್ಲಣ್ಣ ನಿಮ್ಮಂತರ ನೋವನ್ನ ಹೋಗ್ಲಾಡ್ಸಿ ನಿಮ್ ಜೀವನದಲ್ಲಿ ಬೆಳಕು ಬರ್ಬೇಕಂತ ತಾನೇ ನಾವು ಹೋರಾಟ ಮಾಡ್ತಿರೋದು. ಇವತ್ ರಾತ್ರಿನೇ ನಮ್ ಜೊತೆ ಬಂದ್ಬಿಡು. 2 ದಿನ ಉಪವಾಸ ಕುಂತ್ರೆ ಸರ್ಕಾರದಿಂದ ತಾನಾಗೆ ಪರಿಹಾರ ಬಂದ್ಬಿಡುತ್ತೆ. ಹಾಗಿದ್ರ ನಾನು ನಿಮ್ ಜೊತೆ ಬೆಂಗಳೂರಿಗೆ ಬರ್ಬೋದಾ? ಓ ಬರ್ಬೋದು ಬರ್ಬೋದು. ಬೇಕಾದ್ರೆ 500 ರೂಪಾಯಿ ತಗೊಂಡ ನಮ್ಗೆಲ್ಲ ಟ್ರೈನ್ ಟಿಕೆಟ್ಗೆ. ಏನು 500 ರೂಪಾಯಿನ? ರೊಟ್ಟಿ ಮಾಡಾಕ ಹಿಟ್ಟಿಲ್ಲ ಅಂತದ್ರಾಗ ನನ್ನ ಅಂತ ಪರದೇಸಿಗ ಎಲ್ಲಿಂದ ಬರ್ಬೇಕು ಅಷ್ಟೊಂದು ದುಡ್ಡು? ನೋಡ್ ಮಲ್ಲಣ್ಣ, ನಾವ್ ಹೇಳಿದ್ ಕೇಳ್ಕೊಂಡ್ ಬರೋಣ ಮಾತ್ರ ಕರ್ಕೊಂಡು ಹೋಗ್ತೀವಿ. ಸೋಮ ಹೊರಕ್ಕೆ ಕಾರ್ ವ್ಯವಸ್ಥೆ ಮಾಡೋ. ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಜಗದಂಬಾ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗಣೇಶೋತ್ಸವ ಕಾರ್ಯಕ್ರಮದ ಅಂಗವಾಗಿ ಯುವಕ ಮಂಡಳಿಯ ವತಿಯಿಂದ ಮಕ್ಕಳಿಗಾಗಿ ಡ್ಯಾನ್ಸ್ ಕಾಂಪಿಟಿಷನ್ ಏರ್ಪಡಿಸಲಾಗಿತ್ತು. ದಿನಾಂಕ 24 ಸೆಪ್ಟೆಂಬರ್ 2023ರಂದು ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಜಗದಂಬಾ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯುವಕ ಮಂಡಳಿಯ ವತಿಯಿಂದ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ಡ್ಯಾನ್ಸ್ ಕಾಂಪಿಟಿಷನ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಸುಮಾರು 40ರಿಂದ 50 ಮಕ್ಕಳು ಭಾಗವಹಿಸಿದ್ದರು. ಯುವಕ ಮಂಡಳದ ಅಧ್ಯಕ್ಷರಾದ ಅನಿಲ್ ಮಿಸ್ಕಿನ್, ಉಪಾಧ್ಯಕ್ಷರಾದ ದೀಪಕ್ ಚೂಡಾಮಣಿ, ಕಾರ್ಯದರ್ಶಿಗಳಾದ ಯೋಗೇಶ್ ಚೌಹಾಣ್, ಸಹ ಕಾರ್ಯದರ್ಶಿಗಳಾದ ರಾಜು ಪವಾರ್, ಖಜಾಂಚಿಗಳಾದ ನಾಗರಾಜ್ ಹಬೀಬ್ ಮತ್ತು ಸದಸ್ಯರಾದ ವಿನಾಯಕ್ ಚೂಡಾಮಣಿ, ವಿನೋದ್ ಆರಾದಿ, ಸತೀಶ್ ಆರಾದಿ, ಉಮೇಶ್ ಆರಾದಿ, ಅಜಯ್ ಚೌಹಾಣ್, ದರ್ಶನ್ ಹಬೀಬ್, ಸಂಜಯ್ ಹಬೀಬ್, ದತ್ತು ಶಾಲಗಾರ್ ಸೇರಿದಂತೆ ಹಲವಾರು ಯುವಕರು ಉಪಸ್ಥಿತರಿದ್ದರು. ಸಮಾಜದ ಹಿರಿಯರಾದ ಅಧ್ಯಕ್ಷರಾದ ಶ್ರೀರಾಮ್ ಪವಾರ್, ಉಪಾಧ್ಯಕ್ಷರಾದ ಸುಭಾಷ್ ಕಮಲಾಪುರೆ, ಕಾರ್ಯದರ್ಶಿ ವಿಷ್ಣುಸಾ ಬಾರಡ್, ಸಹ ಕಾರ್ಯದರ್ಶಿ ಡಾಕ್ಟರ್ ಯಶವಂತ ಮೇಂಗ್ಜಿ, ಖಜಾಂಚಿಗಳಾದ ರಾಜೇಂದ್ರ ಹಬೀಬ್ ಮತ್ತು ಸದಸ್ಯರು ಹಾಗೂ ಮಹಿಳಾ ಮಂಡಳದ ಸಹಯೋಗದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಯಿತು. ಈ ಕಾರ್ಯಕ್ರಮದ ನ್ಯಾಯಾಧೀಶರಾಗಿ ಸುಶಾಂತ್ ಬಿರಾಳ್, ಸುಹಾನಾ ಕುಲಕರ್ಣಿ ಭಾಗವಹಿಸಿದ್ದರು. ಸಮಾಜದ ಮಾತೆಯರು, ಹಿರಿಯರು, ಯುವಕರು, ಹಿರಿಯರು ಹಲವಾರು ಜನ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದರು ಎಂದು ರವೀಂದ್ರ ಕುಮಾರ್ ಮೇಂಗ್ಜಿ ಅವರು ತಿಳಿಸಿದ್ದಾರೆ. ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಜಗದಂಬಾ ಮಂದಿರ ಶಾಬಜಾರ್ ಕಲಬುರಗಿ ವತಿಯಿಂದ ನಾ ಅನಿಲ್ ಕುಮಾರ್ ಅಂಬಾದಾಸ್ ಮಿಸ್ಕಿನ್, ಯುವಕ್ ಮಂಡಲ್ ಪ್ರೆಸಿಡೆಂಟ್. ನೀವು ನೋಡ್ತಾ ಇದ್ದೀರಾ, ಪ್ರತಿ ವರ್ಷವೂ ಸಹ ಈ ವರ್ಷ ಕೂಡ ನಮ್ಮ ಸಮಾಜದಲ್ಲಿ ಭಾಳಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಇತ್ತು, ಭಾಳಷ್ಟು ತುಂಬ ಮಕ್ಕಳು ಈ ಕಾಂಪಿಟೇಷನಲ್ಲಿ ಭಾಗವಹಿಸಿದ್ದಾರೆ. ನೋಡಿದರೆ ಚಿಕ್ಕ ಮಕ್ಕಳು ಎಷ್ಟು ಕ್ಯೂಟ್ ಡ್ಯಾನ್ಸ್ ಮಾಡಿದ್ದಾರೆ. ಬಟ್ ಇವತ್ತು ಕಾರ್ಯಕ್ರಮ ನಡೆದಿದೆ ತುಂಬ ಭಾಳ ಯಶಸ್ವಿಯಾಗಿದೆ. ಬಟ್ ಭಾಳಷ್ಟು ನಮ್ಮ ಸಮಾಜದ ಬಾಲಕ ಮತ್ತು ಬಾಲಿಕರು ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಕ್ಕೆ ತುಂಬ ಧನ್ಯವಾದನು ಆ ಬಾಲಕ ಮತ್ತು ಬಾಲಿಕೆ ಮತ್ತು ಸ್ಪೆಷಲಾಗಿ ಅವ್ರ ಪೇರೆಂಟ್ಸರಿಗೆ ತುಂಬ ಧನ್ಯವಾದ. ಹೃದಯಪೂರ್ವಕ ನನ್ನ ವತಿಯಿಂದ ಮತ್ತು ನನ್ನ ಯುವಕ ಮಂಡಲ ಟೀಮ್ ಒಟ್ಟಿಯಿಂದ ಧನ್ಯವಾದ ಹೇಳ್ತೀನಿ ಅಂತ ಆಶಿಸ್ತೀನಿ. ಮತ್ತು ಬರೋದು ನಾಳೆ ಬಿಟ್ಟು ನಾಡ್ದು 26 ನಮ್ಮ ಸಮಾಜದ ಮಹಿಳೆಯರಿಗೆ 1 ಮಿನಿಟ್ ಗೇಮ್ ಶೋ ಆಯೋಜನೆ ಮಾಡಿದ್ದೇವೆ. ನಾನು
ನಾವು ಎಲ್ಲ ಸಮಾಜದ ಮಹಿಳೆಯರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಈ ಗೇಮ್ ಶೋನಲ್ಲಿ ತುಂಬ ಭಾಳಷ್ಟು ಮಹಿಳೆಯರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಾಗಿ ವಿನಂತಿ ಮಾಡ್ತೀನಿ. ಗಣಪತಿ ಬಪ್ಪ ಮೋರೆಯ.
जो है अलबेला मदनों वाला, जिसकी दीवानी की हर बाला, वो किसना है, वो किसना है, वो किसना है, वो किसना है, किसना है। ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜು ವತಿಯಿಂದ ಇಂದು ವಿಶ್ವ ಫಾರ್ಮಸಿಸ್ಟ್ ದಿನಾಚರಣೆಯ ಅಂಗವಾಗಿ ಜಾಗೃತಿ ರ್ಯಾಲಿಯನ್ನ ಆಯೋಜಿಸಲಾಗಿತ್ತು. ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆಯ ಫಾರ್ಮಸಿ ಕಾಲೇಜು ವತಿಯಿಂದ ವರ್ಲ್ಡ್ ಫಾರ್ಮಸಿಸ್ಟ್ ಡೇ 2023ರ ಅಂಗವಾಗಿ ದಿನಾಂಕ 25 ಸೆಪ್ಟೆಂಬರ್ 2023ರಂದು ಫಾರ್ಮಸಿಸ್ಟ್ ಸ್ಟ್ರೆಂಥನಿಂಗ್ ದಿ ಹೆಲ್ತ್ ಸಿಸ್ಟಮ್ ಎಂಬ ಘೋಷವಾಕ್ಯದೊಂದಿಗೆ ಜಾಗೃತಿ ರ್ಯಾಲಿಯು ಬೆಳಿಗ್ಗೆ 10 ಗಂಟೆಗೆ ರಾಜೀವ್ ಗಾಂಧಿ ಫಾರ್ಮಸಿ ಕಾಲೇಜಿನಿಂದ ರಾಮಮಂದಿರ ವೃತ್ತದವರೆಗೆ ಹಮ್ಮಿಕೊಳ್ಳಲಾಗಿತ್ತು. ಈ ರ್ಯಾಲಿಯ ಉದ್ಘಾಟನಾ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಕಿದ್ವಾಯಿ ಆಸ್ಪತ್ರೆ ಕಲಬುರಗಿಯ ಆಂಕೊಲಾಜಿಸ್ಟ್ ಡಾಕ್ಟರ್ ಗುರುರಾಜ ದೇಶಪಾಂಡೆ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ರಾಜೀವ್ ಸ್ಮಾರಕ ಶಿಕ್ಷಣ ಸಂಸ್ಥೆ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಕಿಶೋರ್ ಸಿಂಗ್ ಛತ್ರಪತಿ, ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ಅಶೋಕ್ ಮಾಲ್ಪಾನಿ, ಆರ್ಎಂಇಎಸ್ ಕಾಲೇಜಿನ ಅಕಾಡೆಮಿಕ್ ಡೈರೆಕ್ಟರ್ ಡಾಕ್ಟರ್ ಹರಿಪ್ರಸನ್ನ ಚಿತಾಪುರ್ಕರ್ ಸೇರಿದಂತೆ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ಸೇರಿದಂತೆ ಡಿ ಫಾರ್ಮಾ, ಬಿ ಫಾರ್ಮಾ, ಎಂ ಫಾರ್ಮಾ ಮತ್ತು ಫಾರ್ಮ್ ಡಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. Management of RMES College of Pharmacy and all the staff and students for inviting me to flag off this rally on the occasion of World Pharmacist Day. As sir said, the role of pharmacist is increasing day by day in our clinical practice. Days to come, it will be that every clinical treating unit will have a pharmacist in it. Why? What is the role of pharmacist? He will see what is the drug concentration available in the vial, what will be the concentration supplied to the patient, what is the rational combination, what are all the adverse effects, what will be the time with which it should be administered, what should be the bioavailability of the drug. See, this is not simple thing. Everything is a combination of physics, chemistry and physiology. So that important combination has to be addressed by people like you. A clinical person from clinical side like me would just write a prescription and go, give this drug. But what would be a pharmacist doing? Pharmacist will be, what would be the effective dose of the drug which should be supplied to that patient according to his height, weight, according to his body surface area. So these important aspects of drug administration and drug combination, rational drug combination, studying the initial adverse effects, all this will be done by pharmacists in days to come. Now the course from where we started in the diploma in pharmacy, now it has gone up to PhD and PharmD. So every time there is a new role established for the pharmacist. As we say, pharmacists should strengthen the health system. So this is how the International Federation of Pharmacists, what sir told, has made this as the theme for this year. Pharmacists strengthening the health system. Now in Gulbarga also there are people, there are hospitals wherein a pharmacist has been given an active role in whatever I said now in administration and management of the drug administration. And overall Indian Association of Pharmacists has made this Angadana Mahadana as a theme for this year. Why has this made a theme? So what happens is somebody who is brain dead, with all his remaining physiology will be working, his heart will be working, his lungs will be working, his kidneys will be working. So all these can be harvested from that individual and it can be given to 5 to 6 people, whoever requires heart, whoever requires liver, whoever requires kidneys. So around 6-7 people will be at advantage from a person who is brain dead. See, brain dead are people who cannot be revived. They are ventilator dependent and no matter what is the time, they cannot be revived to life. So such individuals can be of great help to the society, wherein there are a lot of people who require organs. There are so many people with chronic renal failure who require kidneys for
who require kidney transplantation. There are people who require heart and lung transplantation. People with cirrhosis of liver require liver transplantation. So one individual can give these many things. So for blindness, we know one of the first organ transplantation, what we know is skin, and otherwise cataract for eye corneal transplantation. So these many organs can be harvested from a brain dead person and they can be utilized for people who need it. So this theme is adopted by Indian Pharmacists Association so that we spread this awareness, increase more and more people who can pledge their organs from blood to any of the organs. They can pledge so that they become useful, they live in others' bodies. So this is what is the important theme from Indian Association. We all know, so far we told that pharmacists strengthening the health system. No matter days to come, it is going to happen that they will have an equal role as a clinical person in strengthening and establishing a good clinical and ethical practice. With this, I congratulate all of you for selecting this subject, and don't stop yourself at the place where, like, see, everybody would have had their own limitations. It could be limitation of money, it could be limitation of their mobility, logistic. But now, with so much of advancement, you should also progress, go into research, go into newer formulations, look what can be done to improve the mankind and what can be done to improve the healthcare system. With this, I thank once again this management. Myself, Dr. Ashok Malpani, Principal, Raju Memorial SK Societies College of Pharmacy. Today we all gathered here to celebrate the World Pharmacist Day 2023. The theme of this year's Pharmacist Day celebration is strengthening healthcare system by playing a pharmacy role. Angadana Mahadana is the pledge what we have to make aware and sensitize the public the importance of Angadana. We can save, if a brain dead person is there, the person can save 5 lives by donating either eye or heart or lung or any other part. So it is a noble cause. So we'll have to make aware or sensitize the public about the Angadana Mahadana. So thereby we can play, so the theme, with this theme we have made a rally to make aware the public the importance of this Angadana Mahadana. So our college is having D Pharma, B Pharma, Pharm D and M Pharma course. All the students, say across around 500 students, they have all gathered and they are a part of this rally to make aware the public about this Angadana Mahadana. So as you all know, the World Pharmacist Day is celebrated since 2009. That is International Pharmaceutical Federation, which is situated at Istanbul, Turkey, the headquarters. They have made a congress during the year 2009. Since then, every year we are organizing this World Pharmacist Day to make aware the public as well as the other healthcare system members to get the role of pharmacist. So we can play a phenomenal role when it comes to the healthcare system. So with this, I conclude the proud pharmacist. Thank you.
ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಕಲಬುರಗಿ ಜಿಲ್ಲೆಯ 151 ಜನ ಶಿಕ್ಷಕರಿಗೆ ಕಲಿಕಾ ಸ್ನೇಹಿ ಶಿಕ್ಷಕ ಪುರಸ್ಕಾರ ಸಮಾರಂಭವು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ಜರುಗಿತು. ಸುಜಯ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಲಬುರಗಿ, ಕಾಂಡ್ರಾ ಎಜುಕೇಶನಲ್ ಟ್ರಸ್ಟ್ ಬಳ್ಳಾರಿ, ಅಂತರಂಗ ಸಾಂಸ್ಕೃತಿಕ ಸೇವಾ ಸಂಸ್ಥೆ ಕಲಬುರಗಿ ಹಾಗೂ ಶ್ರೀ ಸಂಗಮ್ ಎಜುಕೇಶನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಕಲಬುರಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಕಲಬುರಗಿ ಜಿಲ್ಲೆಯ 151 ಶಿಕ್ಷಕರಿಗೆ ಕಲಿಕಾ ಸ್ನೇಹಿ ಶಿಕ್ಷಕ ಪುರಸ್ಕಾರ ಸಮಾರಂಭವು ದಿನಾಂಕ 24 ಸೆಪ್ಟೆಂಬರ್ 2023 ರವಿವಾರದಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ ರಂಗಮಂದಿರದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಖನೀಸ್ ಫಾತಿಮಾ, ಕಲಬುರಗಿಯ ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ರಾಜಗೋಪಾಲ ರೆಡ್ಡಿ, ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಚೇತನ್ ಆರ್, ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿಯ ಉಪನಿರ್ದೇಶಕರಾದ ಶಿವಶರಣಪ್ಪ ಮುಳೆಗಾಂವ್, ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಕಲಬುರಗಿಯ ಡೀನ್ ಡಾಕ್ಟರ್ ಲಕ್ಷ್ಮೀ ಮಾಕಾ, ಜವಾಹರ್ ಎಜುಕೇಶನ್ ಸೊಸೈಟಿ ಯಾದಗಿರಿಯ ಮುಖ್ಯಸ್ಥರಾದ ಎಸಿ ಕಾಡ್ಲೂರ್, ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಪ್ರಾಧ್ಯಾಪಕರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಲಂಡನ್ಕರ್, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಲಬುರಗಿ ಅಧ್ಯಕ್ಷರಾದ ಮಹೇಶ್ ಹೂಗಾರ್, ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರ ಸಂಘ ಕಲಬುರಗಿ ಅಧ್ಯಕ್ಷರಾದ ಚೆ ಮಲ್ಲಪ್ಪ, ಕಲ್ಯಾಣ ಕರ್ನಾಟಕ ಸರಕಾರಿ ಪದವಿ ಪೂರ್ವ ಉಪನ್ಯಾಸಕರ ಸಂಘ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಚಂದ್ರಶೇಖರ್ ದೊಡ್ಡಮನಿ, ಸರಕಾರಿ ಪ್ರಥಮ ದರ್ಜೆ ಉಪನ್ಯಾಸಕರ ಸಂಘ ಕಲಬುರಗಿಯ ಅಧ್ಯಕ್ಷರಾದ ಡಾಕ್ಟರ್ ಶರಣಪ್ಪ ಸೈದಾಪುರ್, ಕಲ್ಯಾಣ ಕರ್ನಾಟಕ ಖಾಸಗಿ ಕಾಲೇಜು ಅಧ್ಯಾಪಕರ ಸಂಘ ಕಲಬುರಗಿ ಅಧ್ಯಕ್ಷರಾದ ಪ್ರೊಫೆಸರ್ ನೀಲಕಂಠ ಟಿ ಕಣ್ಣಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶಿಕ್ಷಣ ತಜ್ಞರು ಹಾಗೂ ಕಾಂಡ್ರಾ ಎಜುಕೇಶನಲ್ ಟ್ರಸ್ಟ್ ಬಳ್ಳಾರಿಯ ಅಧ್ಯಕ್ಷರಾದ ಸತೀಶ್ ಕುಮಾರ್ ಕಾಂಡ್ರಾ ವಹಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಸುಜಯ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಸುನಿಲ್ ಕುಮಾರ್ ಹೆಚ್ವಂಟಿ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಶೇಖ್ ಅಸ್ಲಾಂ, ಎಚ್.ಬಿ. ಪಾಟೀಲ್, ಪರಮೇಶ್ವರ ದೇಸಾಯಿ, ಎಂಬಿ ನಿಂಗಪ್ಪ, ನರಸಪ್ಪ ರಂಗೋಲಿ, ಎಸ್.ಬಿ. ಹರಿಕೃಷ್ಣ ಸೇರಿದಂತೆ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ನಾವು ಯಾಕೆ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದಾಗ ನಮ್ಮಲ್ಲಿ ಈ ದೇಶದಲ್ಲಿ ಯಾರಿಗಾದ್ರೆ ಅತ್ಯಂತ ಗೌರವ ಇದ್ದರೆ ಅದು ಶಿಕ್ಷಕರಿಗಂತೆ ನಾನು ಹೇಳಲು ಪಡಿಸ್ತೇನೆ. ಯಾಕೆಂದರೆ ಇವತ್ತು ದೇಶ ಕಟ್ಟುವ ಕೆಲಸ ಯಾರಾದರೂ ಮಾಡ್ತಾ ಇದ್ದಾರೆ ಅಂದ್ರೆ ಆ ಕೊಡುಗೆ ಶಿಕ್ಷಕಕ್ಕೆ ಹೋಗಬೇಕು. ಯಾಕೆಂದರೆ ಅವರು ಕಲಿಸಿದಂಥ ನೀತಿ ನಿಯಮ ಸಂಸ್ಕಾರ ಪಾಠಗಳನ್ನು ಅದರಿಂದಲೇ ನಾವು ಇವತ್ತು ಉನ್ನತಿ ಹೊಂದಲಿಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ಇವತ್ತು ನಾವೆಲ್ಲರೂ ಶಿಕ್ಷಕರ ದಿನಾಚರಣೆಯ ಶುಭಾಶಯವನ್ನು ತಮಗೆ ಹೇಳುತ್ತಾ, ಮೊದಲ ಸಲ ಈ 4 ಸಂಸ್ಥೆಗಳು ಒಂದು ಅತ್ಯಂತ ದೊಡ್ಡದು ಒಂದು ಕಾರ್ಯಕ್ರಮವನ್ನು ಮಾಡಲು ಇಚ್ಛೆಪಟ್ಟಾಗ ಏನು ಮಾಡಬೇಕಂದಾಗ ನಾವು ದೇಶ ಕಂಡ ಪ್ರಪ್ರಥಮ ಶಿಕ್ಷಕಿಯರಾದ ಶ್ರೀಮತಿ ಸಾವಿತ್ರಿಬಾಯಿ ಫುಲೆಯವರು ಈ ನಮ್ಮ ದೇಶದ ಮೊದಲನೇ ಶಿಕ್ಷಕಿ ಹಾಗೂ ಜೊತೆಗೆ ಏನು ಇವತ್ತು ನಾವು ಶಿಕ್ಷಣ ತಜ್ಞೆ ಮತ್ತು ನಮ್ಮ ದೇಶದ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿ ಶಿಕ್ಷಣ ತಜ್ಞರಾಗಿ ಏನು ಸೇವೆಯನ್ನು ಸಲ್ಲಿಸಿ ಶಿಕ್ಷಕರಿಗೆ ಏನು ಶಿಕ್ಷಕರ ದಿನ ಮಾಡಬೇಕಂತ ತಿಳ್ಕೊಂಡು ನಾಮ ಕೊಟ್ಟಂತ ಶ್ರೀ ರಾಧಾಕೃಷ್ಣ ಸರ್ ಅವರ ಒಂದು ಜನ್ಮದಿನದ ಅಂಗವಾಗಿ ತಿಂಗಳ ಕೊನೆಯಲ್ಲಿ ಅವರ ಒಂದು ಶಿಕ್ಷಕರ ದಿನಾಚರಣೆ ಮಾಡಿ ನಾವು ಶಿಕ್ಷಕರಿಗೆ ಗೌರವ ಸಲ್ಲಿಸುವಂಥ ಕಾರ್ಯದಲ್ಲಿ ನಾವು ಇವತ್ತು ನಿರ್ಧಾರ ಮಾಡಿದೆವು. ಅದಕ್ಕಾಗಿ ಇವತ್ತು ಏನಾದರೂ ಯಾವ ವ್ಯಕ್ತಿ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ ಯಾರಾದರೂ ಇವತ್ತು ದೊಡ್ಡ ಸಾಧನೆ ಗೈದಿದ್ದಾರೆ ಅಂದರೆ ಅದರ ಹಿಂದೆ ಶಿಕ್ಷಕರು ಇದ್ದಾರೆ. ಕಲಬುರಗಿ ಜಿಲ್ಲೆಯ 151 ಶಿಕ್ಷಕರಿಗೆ ಕಲಿಕಾ ಸ್ನೇಹಿ ಶಿಕ್ಷಕರ ಪುರಸ್ಕಾರ ಅಂತ ಕೊಡ್ತಿರ್ತಕ್ಕಂಥದ್ದು ಬಹಳ ಸಂತೋಷದಂತ ವಿಷಯ. ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರಲ್ಲಿ 151 ಜನರನ್ನ ಆಯ್ಕೆ ಮಾಡಿ ನೀವು ಉತ್ತಮವಾಗಿ ಕೆಲಸ ನಿರ್ವಹಿಸ್ತಿರ್ತೀರ ಅಂತ ನಿಮ್ಮನ್ನು ಗುರುತಿಸಿ ನಿಮ್ಮ ಸೇವೆಯನ್ನು ಗುರುತಿಸಿ ಇವತ್ತು ಪುರಸ್ಕಾರವನ್ನು ಕೊಡ್ತಿರ್ತಕ್ಕಂಥದ್ದು ಒಂದು ಅಭಿನಂದನಾಕಾರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಈ ಸಮಾಜದಲ್ಲಿ ಸಾಕಷ್ಟು ವೃತ್ತಿಗಳನ್ನು ನೋಡಿದ್ದೀವಿ. ಪೊಲೀಸ್ನವರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಬೇರೆ ಬೇರೆ ವರ್ಗದವರು ಇದ್ದಾರೆ, ರಾಜಕೀಯದವರು ಇದ್ದಾರೆ, ಸ್ವಂತ ಬಿಸ್ನೆಸ್ ಮಾಡೋರು ಇದ್ದಾರೆ. ಇವರೆಲ್ಲರಿಗಿಂತ ಪ್ರತ್ಯೇಕವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ನಮ್ಮ ಶಿಕ್ಷಕ ವರ್ಗದವ್ರನ್ನ. ಯಾಕಂತ ಅಂದರೆ ನಾನು ಪೊಲೀಸ್ ಆಗಿದ್ದೀನಿ, ಬೇರೆ ಬೇರೆಯವರು ಬೇರೆ ವೃತ್ತಿನಲ್ಲಿ ಇರ್ಬೋದು. ನಾವು ಒಂದು ಕೆಲಸ ಮಾಡಿದ್ರೆ ಸಮಾಜದಲ್ಲಿ
ಆ ಸಂದರ್ಭದಲ್ಲಿ ಅದಕ್ಕೆ ಒಂದು ಏನಾರ ತಪ್ಪುಗಳಾಗಿದ್ರೆ ಒಂದು ಸರಿಯನ್ನು ಪಡಿಸ್ತೀವಿ ಆ ಕ್ಷಣದಲ್ಲಿ. ಅಥವಾ ನಾವೇನು ಕೆಲಸ ಮಾಡ್ತೀವಿ ಅದ್ರದ್ದು ಒಂದು ವಾರ ಇರ್ಬೋದು, 15 ದಿನ ಇರ್ಬೋದು, ಅಥವಾ 1 ವರ್ಷ ಇರ್ಬೋದು, ನಾವೇನು ಕೆಲಸ ಮಾಡ್ತೀವಿ ಅದ್ರದ ಏನು ಇಂಪ್ರಿಂಟ್ಸ್ ಅಂತ ಹೇಳ್ತೀವಿ ಅಂತ. ಆದರೆ ಶಿಕ್ಷಕರು ತಾವುಗಳು ಏನು ಮಾಡ್ತಿರೋ ಕೆಲಸನ ತಾವು ಅದು 1ನೇ ಕ್ಲಾಸ್ ವಿದ್ಯಾರ್ಥಿ ಇರ್ಬೋದು, 10ನೇ ಕ್ಲಾಸ್ ವಿದ್ಯಾರ್ಥಿ ಇರ್ಬೋದು, ಅವನು ಡಿಗ್ರಿ ಸ್ಟೂಡೆಂಟ್ ಇರ್ಬೋದು, ಅವನ ಜೀವಿತಾವಧಿಯಲ್ಲಿ ಒಬ್ಬ ಶಿಕ್ಷಕರ ಜೊತೆ ಅವನು 1 ವರ್ಷ ಅಥವಾ 2 ವರ್ಷ 3 ವರ್ಷ ಅಥವಾ 5 ವರ್ಷ ಅವನ ಸಮಯವನ್ನು ಏನು ಕಳೀತಾನೆ, ಆ ಶಿಕ್ಷಕರ ಪ್ರಭಾವ ಯಾವ ರೀತಿ ಇರುತ್ತೆ ಅಂತಂದ್ರೆ ಆ ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟೇ ಉನ್ನತ ಮಟ್ಟಕ್ಕೆ ಹೋದ್ರೂ ಕೂಡ ಆ ಶಿಕ್ಷಕರ ಪ್ರಭಾವ ಇದ್ದೇ ಇರುತ್ತೆ. ಅದರಿಂದಾಗಿ ಏನು ಶಿಕ್ಷಕ ವೃತ್ತಿಯನ್ನು ಮಾಡ್ತಿದ್ದಾರೆ ಅಂಥವರ ಸೇವೆ ಬೇರೆ ಸೇವೆಗಿಂತ ಬೇರೆ ರೀತಿಯಲ್ಲಿ ನಾವು ಸಮಾಜದಲ್ಲಿ ಗುರುತಿಸ್ಬೇಕಾಗುತ್ತೆ. ಯಾಕಂದ್ರೆ ಒಂದು ಉತ್ತಮ ಸಮಾಜ ನಿರ್ಮಾಣ ಆಗಬೇಕು ಅಂತಂದ್ರೆ ಉತ್ತಮ ಶಿಕ್ಷಕರು ಇರಬೇಕು. ಉತ್ತಮ ಶಿಕ್ಷಕರು ಅಥವಾ ಉತ್ತಮ ಸ್ಕೂಲ್ಗಳಿಲ್ದಲೇ ಹೋದ್ರೆ ನಾವು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗೋದಿಲ್ಲ. ಅದರಿಂದಾಗಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ಈ ಕಾರ್ಯಕ್ರಮ SL ಪಾಟೀಲ್ ಅಂತ ಎಲ್ಲ ಮುತ್ಸದ್ದಿ ಶಿಕ್ಷಕರು ಕೂಡ ಇಲ್ಲಿ ಆಗಮಿಸಿ ಒಂದು ಒಳ್ಳೆಯ ಸುಸಜ್ಜಿತವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಇವತ್ತು ಅತಿ ಅವಶ್ಯವಾಗಿ ಈ ಭಾಗದಲ್ಲಿ ನಡೀತಕ್ಕಂಥದ್ದು ಅತಿ ಅವಶ್ಯಕವಾಗಿದೆ. ಯಾಕಂದರೆ ಒಬ್ಬ ಶಿಕ್ಷಕರು ಇವತ್ತು ಈ ದೇಶದ ಭವಿಷ್ಯವನ್ನು ರೂಪಣೆ ಮಾಡ್ತಕ್ಕಂಥ ಶಿಕ್ಷಕರು ತಾವು ಏನು ಬಂದಿದ್ದಾರೆ ಸದೃಢವಾಗಿ ಗಟ್ಟಿಯಾಗಿ ಒಳ್ಳೆಯ ರೀತಿಯಿಂದ ಬೋಧನೆ ಮಾಡೋದರಿಂದ ಪ್ರತಿಯೊಂದು ದೇಶದ ಭವಿಷ್ಯ, ದೇಶದ ಏಳಿಗೆ, ಸಮಾಜದ ಏಳಿಗೆ, ಮನೆತನದ ಏಳಿಗೆ, ವ್ಯಕ್ತಿಗಳ ಏಳಿಗೆ ಎಲ್ಲವನ್ನು ಆ ಬೋಧನೆಯಲ್ಲಿದೆ. ಚೆನ್ನಾಗಿ ಬೋಧನೆ ಆಗದೆ ಹೋದರೆ ಒಬ್ಬ ಶಿಕ್ಷಕರಿಂದ ಮಕ್ಕಳು ಸರಿಯಾಗಿ ಒಂದು ಹಳ್ಳಿಯಲ್ಲಿ ಓದದೆ ಹೋದರೆ ಇಡೀ ಗ್ರಾಮದ ವ್ಯವಸ್ಥೆನೇ ಹಾಳು ಮಾಡ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಶಿಕ್ಷಕರು ಈ ದೇಶದ ಬುನಾದಿ. ಈ ಬುನಾದಿ ಸದೃಢವಾಗಿದ್ರೆ ಎಲ್ಲವೂ ನೆಲೆ ನಿಂತು ಚೆನ್ನಾಗಿ ಆರಾಮಾಗಿ ಏನಪ್ಪ ಅಂದ್ರೆ ನಾವು ಬದುಕುತ್ತೀವಿ ಅಂತಕ್ಕಂಥದ್ದು ಮುಖ್ಯ ಕಾರಣಕರ್ತರು ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರ ಕೈಯಲ್ಲಿದೆ. ಇವತ್ತು ಒಬ್ಬ ಶಿಕ್ಷಕರಾಗಿರ್ತಕ್ಕಂಥ ನಾರಾಯಣನವರು ಒಬ್ಬರು ಶಿಕ್ಷಕರಾಗಿ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಮಾಲಿಕೆ ಒಡೆಯರಾಗಿದ್ದಾರೆ. ಒಬ್ಬ ಒಳ್ಳೆಯವಂತ ಶಿಕ್ಷಕರಾಗಿ ನಾವು ಬೋಧನೆ ಪಟ್ಟಿದ್ದರ ಪರವಾಗಿ ಇತಿಹಾಸವನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತ ಕುಟುಂಬದಲ್ಲಿ ಹುಟ್ಟಿ ಅನೇಕ ಕಷ್ಟಗಳನ್ನು ಅನುಭವಿಸಿ ಅವರು ಕೂಡ ಒಳ್ಳೆಯ ವಿದ್ಯಾವಂತರಾಗಿ ಹೊರಹೊಮ್ಮಿ ಇಡೀ ದೇಶದಲ್ಲಿ ಯಾರೂ ಓದದೇ ಇರತಕ್ಕಂಥ ಒಳ್ಳೆ ರೀತಿಯಿಂದ ಎಲ್ಲವನ್ನ ವಿದ್ಯಾಭ್ಯಾಸ ಮಾಡಿ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಸಂವಿಧಾನ ಕೊಟ್ಟಿದ್ದರ ಫಲವಾಗಿ ಇವತ್ತು ಭಾರತ ದೇಶ ಉನ್ನತ ಮಟ್ಟಕ್ಕೆ, ವಿಶ್ವ ಮಟ್ಟಕ್ಕೆ ನಾವು ಹೋಗ್ತಕ್ಕಂಥದ್ದು ಒಬ್ಬ ಶಿಕ್ಷಕರ ಬೋಧನೆಯಿಂದ ಒಳ್ಳೆಯ ವಿದ್ಯಾವಂತನಾಗಿ ಹೊರಹೊಮ್ಮಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳು ಈ ದೇಶಕ್ಕೆ ಮಾದರಿಯಾಗಿವೆ. ಅದೇ ರೀತಿ ನಮ್ಮ ಡಾಕ್ಟರ್ ರಾಧಾಕೃಷ್ಣರವರು ಇವತ್ತು ಉಪರಾಷ್ಟ್ರಪತಿ, ಮೊದಲನೇ ಉಪರಾಷ್ಟ್ರಪತಿಗಳಾಗಿ ಒಳ್ಳೆಯ ಶಿಕ್ಷಕರಾಗಿ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟು ಅವರ ಒಂದು ದಿನಾಚರಣೆ, ನಮ್ಮ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕಂತ ಹೇಳಿ ಹೋಗಿರ್ತಕ್ಕಂಥದ್ದು. मुझे आज यहाँ आकर बड़ी खुशी हो रही है क्योंकि यहाँ पर गुलबर्गा डिस्ट्रिक्ट के 175 टीचर्स को, आंगनबाड़ी टीचर्स, स्कूल टीचर्स को जो अवार्ड दिया जा रहा है, आप तमाम को मैं दिली मुबारकबाद पेश करती हूँ। इसका मतलब यही है कि जो अवार्ड ले हैं टीचर्स वही काबिल हैं, बाकी तमाम टीचर्स का भी वही मुकाम है। ये लोग इतनी मेहनत करते हैं तो ही जाकर हमारे बच्चे काबिल बन के निकलते हैं। आज का दिन हमारे इंडिया में 5 सितंबर को जो टीचर्स डे मनाया जाता है। ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.